ನಾವೆಲ್ಲ ಅಟೆಂಡ್ ಮಾಡ್ತೀವಿ ಸರ್. ಮಕ್ಕಳು ನೋಡಿದಾಗೆಲ್ಲ ನಿಮಗೆ ಫೀಲ್ ಆಗುತ್ತೆ ತಾನೇ? ತುಂಬಾ ಫೀಲ್ ಆಗುತ್ತೆ ಸರ್, ಹ್ಮ್ ತುಂಬಾ ಫೀಲ್ ಆಗುತ್ತೆ. ನಮ್ಮ ಶಾಲೆಯಲ್ಲಿ ಮಕ್ಕಳು ಮುದ್ದು ಮಾಡ್ತೀನಿ, ಅವೇ ನನ್ನ ಮಕ್ಕಳು ಅಂತ ತಿಳ್ಕೊಂಡಿದ್ದೀನಿ. ನಾನು ಒಂದು ವಿಚಾರವನ್ನ ಹೇಳಬಲ್ಲೆ ಸರ್, ಹ್ಮ್ ನಾನು ಹೊಟ್ಟೆಲಿ ಹುಟ್ಟಿದ ಮಕ್ಕಳು ನನಗೆ ಅನ್ನ ಹಾಕ್ತಾರಲ್ಲೋ ಗೊತ್ತಿಲ್ಲ. ಹ್ಮ್ ನಾನು ಶಾಲೆಯಲ್ಲಿ ಪಾಠ ಮಾಡಿದ ಮಕ್ಕಳಿಂದ 3 ಹೊತ್ತು ಹೊಟ್ಟೆ ತುಂಬ ಊಟ ಮಾಡ್ತೀನಿ ಸರ್. ಒಂಟಿತನ ಹೆಂಗ್ ಕಾಡುತ್ತೆ ಅಂತ ಹೇಳಿದ್ರೆ, ನಾವ್ ಯಾರನ್ನೂ ಓಕೆ ಇವತ್ತು ಸರಿ ಹೋಗ್ಬೋದೇನೋ, ನಾಳೆ ಸರಿ ಹೋಗ್ಬೋದೇನೋ, ಇವತ್ತು ಬರ್ತಾಳೇನೋ, ನಾಳೆ ಬರ್ತಾಳೆ, ಎಲ್ಲೋ ಒಂದ್ ಕಡೆ ನಿಮ್ಗೂ ಇವಾಗ ಡಿವೋರ್ಸ್ ಆದ್ಮೇಲೂ ಕೂಡ ಮೇ ಬಿ ಬದಲಾಗಿ ಬರ್ಬೋದೇನೋ ನನ್ನ ಹೆಂಡತಿ ಅನ್ನೋದು ಎಷ್ಟೋ ಸರಿ ಇಲ್ಲ sir, ಯೋಚನೆ ಇಲ್ಲ. ಮಾಡಿರ್ತೀರಾ? ಇಲ್ಲ ಸರ್, ಇಲ್ಲ. ಇಲ್ಲ. ಅವ್ರು ಬರಕ್ ರೆಡಿ ಇದ್ರು ನಾನು ಇಲ್ಲ, ನಾನೇ ಡೈವರ್ಸ್ ಫೈಲ್ ಮಾಡಿದ್ದು, ಹಾ ನಾನೇ ಡೈವರ್ಸ್ ಮಾಡಿದ್ದು. ಅವಳ ಮೇಲೆ ನನಗೆ ಯಾವುದೇ ಮನಸ್ಸು ಇಲ್ಲ, ಫೀಲು ಇಲ್ಲ ಸರ್. ಓಕೆ. ಕೆಲವೊಬ್ರು ಬಂತು ಹೋಯ್ತು ಅಷ್ಟೇ. ಹಲೋ ಸರ್ ನಮಸ್ಕಾರ ಸರ್, ನಮಸ್ಕಾರ. ಯಾರು? ನಾವು ರಾಮಚಂದ್ರ ಪಾಟೀಲ್ ಸರ್ ಮಾತಾಡೋದ್ರಿ, ಬಿಜಾಪುರದಿಂದ. ರಾಮಚಂದ್ರ ಪಾಟೀಲ್ ಹೇಳಿದ? ಹಾಂ ಸರ್, ಅದೇ ನಮ್ಮದು ಸ್ವಲ್ಪ ಫ್ಯಾಮಿಲಿ ಸಮಸ್ಯೆ ಇತ್ತು, ಹ್ಮ್ ಅದೇ ವಿಷಯ ಹೇಳೋಣ ಅಂತ ಫೋನ್ ಮಾಡಿದೆ ಸರ್. ಹೇಳಿ ಸರ್. ಸರ್ ನಂದು 2019ರಲ್ಲಿ ನಂದು ಅರೇಂಜ್ ಮ್ಯಾರೇಜ್ ಮದುವೆ ಆಯ್ತು ಸರ್. ಮನೆಯಲ್ಲಿ ಗುರು ಹಿರಿಯರು ಎಲ್ಲರೂ ನೋಡಿ, ಹ್ಮ್ ನಮ್ಮ ಊರಿಂದ ಒಂದು 5-6 ಕಿಲೋಮೀಟ್ರ್ ಅಷ್ಟೇ, ಹಂಜಿಗಿ ಊರು ಅಂತೇಳಿ ಅವ್ರದ್ದು, ಇಂಡಿ ತಾಲೂಕು ಹಂಜಿಗಿ ಊರ. ಹ್ಮ್ ಅರೇಂಜ್ ಮ್ಯಾರೇಜ್ ಮದುವೆ ಆಯ್ತು 2019 ಜನವರಿ 27ನೇ ತಾರೀಕು ಹ್ಮ್ ಮದುವೆ ಆಯಿತು. ಮದುವೆ ಆದಮೇಲೆ ಅವರು ನಮಗೆ ಮದುವೆ ಆಗೋಕ್ಕಿಂತ ಮುಂಚಿತವಾಗಿ ಏನು ಮಾತು ಕೊಟ್ಟಿದ್ರು ಅವರು, ಹೊಸ ರಿಲೇಷನ್? ಹಾಂ ಹೊಸ ರಿಲೇಷನ್ ಸರ್. ಓಕೆ. ಹಾಂ ಹೊಸ ರಿಲೇಷನ್ ಸರ್. ಹ್ಮ್ ನಮ್ಮ ಕುಲ ಬಾಂಧವರೇ ಹ್ಮ್ ಎಲ್ಲ ನೋಡಿ ಮಾಡಿ ಮಾಡ್ಕೊಂಡಿದ್ದು. ಸರಿ. ಆ ಹುಡುಗಿಗೆ ಮದುವೆಗಿಂತ ಮುಂಚಿತವಾಗಿ ಸಿದ್ದಾರಾಮ್ ಮುತ್ತಪ್ಪ ಪೂಜಾರಿ ಅನ್ನೋವನ ಜೊತೆ ಲವ್ ಇತ್ತು ಸರ್ ಅವಳಿಗೆ. ಸಿದ್ದಾರಾಮ್ ಮುತ್ತಪ್ಪ ಪೂಜಾರಿ? ಪೂಜಾರಿ, ಹಾಂ ಸರ್. ಅವ್ನು ಸಾಕಿನ ಮಿಂಚನಾಳ, ಒಂದು ಹ್ಮ್ ಬಿಜಾಪುರ ತಾಲೂಕು, ಬಿಜಾಪುರ ಜಿಲ್ಲೆ. ಹ್ಮ್ ಅವನ ಜೊತೆ ಅವಳಿಗೆ ಲವ್ ಇತ್ತು. ಹ್ಮ್ ಆ ವಿಷಯ ಮುಚ್ಚಿಟ್ಟು ನನ್ನ ಜೊತೆ ಮದುವೆ ಮಾಡಿದ್ರು ಸರ್ ಅವರು, ತಂದೆ ತಾಯಿ ಅವರ ಎಲ್ಲ ರಿಲೇಷನಲ್ಲಿ. ಅಂದ್ರೆ ಲವ್ ಮಾಡ್ತಿದ್ಲು? ಹಾಂ, ಲವ್ ಮಾಡಿ ಅವನ ಜೊತೆ ಎಲ್ಲಾನು ಇತ್ತು ಸರ್. ಇಲ್ಲಿ ಒಟ್ಟು A to Z ಮುಗಿದು ಬಿಟ್ಟಿತ್ತು. ಅವನಿಗೆ ಮದುವೆ ಮಾಡ್ಕೋಬೇಕು ಅನ್ನೋದು ಫೈನಲ್ ಆಗಿತ್ತು ಅವಳದು. ಓಕೆ. ಆಮೇಲೆ ಆ ವಿಷಯ, ಅವ ಟ್ರ್ಯಾಕ್ಟರ್ ಡ್ರೈವರ್ ಅಂತವ, ಹಂಗಾಗಿ ಅವನಿಗೆ ಕೊಡಾಕ ಮನಸ್ಸಿಲ್ಲ ಅಂತೇಳಿ ಅವ್ರ ಅಪ್ಪ ಬೇಡ ಅಂದಿದ್ದಕ್ಕೆ ನನ್ನನ್ನು, ನಾನು ಪ್ರೈವೇಟ್ ಸ್ಕೂಲಲ್ಲಿ ಟೀಚರು, ಸ್ವಲ್ಪ ಆಸ್ತಿ ಚೆನ್ನಾಗಿದೆ ಅಂಥೇಳಿ ಅವನನ್ನು ಬಿಟ್ಟು ನನ್ನನ್ನು ಮದುವೆ ಮಾಡಿದ್ದೆ ಸರ್ ಅವರು. ಡ್ರೈವರ್ ಬೇಡ, ಟೀಚರ್ ಬೇಕು ಅಂತ? ಹಾಂ ಹಾಂ ಸರ್. ಹ್ಮ್. ಅಂದ್ರೆ ಈ ನನ್ನನ್ನು ಟ್ಯಾಕ್ಟ್ರಿ ಡ್ರೈವರ್ ಜೊತೆ ಎಷ್ಟು ವರ್ಷ ಓಡಾಡಿದ್ಲು ಅಂತೆ? ಒಂದು 4-5 ವರ್ಷ ಸರ್ ಅವ್ರ ಜೊತೆ. 4-5 ವರ್ಷ. ಏನು ಅವರಪ್ಪ ಏನು ಕಣ್ಣಕ್ಕೆ ಖಾರದ ಪುಡಿ ಹಾಕೊಂಡಿದ್ನಂತ? ಎಲ್ಲ ಅವರಪ್ಪ ಮನುಷ್ಯತ್ವನೇ ಇಲ್ಲ ಅವನಿಗೆ ಸರ್, ಒಂದೇ ಮಾತಲ್ಲಿ ಹೇಳ್ಬೇಕಂತಂದ್ರೆ ಹ್ಮ್. ಮನುಷ್ಯತ್ವ ಇಲ್ಲ. ನನಗೆ ಸುಳ್ಳು ಹೇಳಿ ನನಗೆ ಮದುವೆ ಮಾಡೋದು ನೆಸೆಸಿಟಿನೂ ಇರಲಿಲ್ಲ. ಅವ್ರ ತಾಯಿ ಹೆಂಗೆ? ತಾಯಿ ಹೆಂಗೆ ಅಂದರೆ ಮಗಳಿದ್ದಂಗೆ ತಾಯಿ ಸರ್. ತಾಯಿ ಇದ್ದಂಗೆ ಮಗಳು, ಮಗಳಿದ್ದಂಗೆ ತಾಯಿ. ಹ್ಮ್. ಹಾಂ ಸರ್. ಮಗಳಿದ್ದಂಗೆ ತಾಯಿ ಆಗಲ್ಲ, ತಾಯಿ ಇದ್ದಂಗೆ ಮಗಳಾಗ್ತಾಳೆ. ಹಾಂ ಸರ್. ಹ್ಮ್. ಅಂದರೆ ಈಗ ನನಗೆ ಸುಮ್ಮನೆ ಒಂದು 5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಮದುವೆ ಮಾಡ್ಕೊಂಡ್ವಿ ಸರ್, ಸ್ವಂತ ನಮ್ಮ ಮನೆ ಮುಂದೆ. ಹ್ಮ್. ಮದುವೆ ಮಾಡಿಕೊಂಡು ಎಲ್ಲನೂ ಹೆಂಗೋ ಜೀವನ ಮಾಡ್ತಾ ಇದ್ವಿ. ಸರಿ. ಡಿಲಿವರಿ ಅಂಥೇಳಿ ಬಂದಾಗ ತವ್ರ ಮನೆಗೆ ಕಳಿಸ್ಕೊಡ್ಬೇಕಾದ ಸಂಪ್ರದಾಯ ಕಳಿಸ್ಕೊಟ್ಟೆ. ಹ್ಮ್ ಅವ್ರ ದೊಡ್ಡಪ್ಪ ಬಂದು ಹಂಜಿಗೆ ಊರಿಗೆ ಕರ್ಕೊಂಡು ಹೋದರು. ಹ್ಮ್ ಡೆಲಿವರಿನೂ ಆಯ್ತು ಸರ್, ಗಂಡು ಮಗು ಆಯಿತು. ಹ್ಮ್ ಮಗುವಿನ ಹೆಸರು ಪ್ರಜ್ವಲ್ ಅಂತ ಇಟ್ಟಿವಿ. ಹ್ಮ್ ಮಗುವಿಗೆ 1.5 ತಿಂಗಳಾದಮೇಲೆ ಪೋಲಿಯೋ ಡ್ರಾಪ್ಸ್ ಹಾಕ್ಬೇಕಂತ ಹೇಳಿ ಹ್ಮ್ ನಾನು ಅವ್ರಿಗೆ ಹೇಳಿದೆ, ಮಗುವಿಗೆ 1.5 ತಿಂಗಳಾಯಿತು, ಪೋಲಿಯೋ ಡ್ರಾಪ್ಸ್ ಹಾಕಿ ಅಂತ. ಹ್ಮ್ ಅವರ ದೊಡ್ಡಮ್ಮ ನಾಗವ್ವ ಕಂಟಿಕಾರ್ ಅಂತೇಳಿ, ಹ್ಮ್ ಅವಳೇನಂದಳು, ಇಲ್ಲ ನನಗೊಂಚೂರು ಕೆಲಸ ಇದೆ ತಮ್ಮ, ಮುಂದಿನ ವಾರ ಹಾಕ್ತೀವಿ ಅಂದರು. ಹ್ಮ್ ಸರಿ ಅಮ್ಮ ಹಾಕ್ತಿ ಅಂತ ಹೇಳಿದೆ. ಆಮೇಲೆ ಮುಂದಿನ ವಾರ ಮತ್ತೆ ನಾನು ಫೋನ್ ಮಾಡಿದಾಗ, ಇಲ್ಲ ನಮ್ಮ ರಿಲೇಷನಲ್ಲಿ ಒಬ್ಬರು ತೀರ್ಕೊಂಡಾರ, ನಾವು ಅಂತ್ಯಕ್ರಿಯೆಗೆ ಹೋಗ್ತೀವಿ, ಮಾಡೋಕ್ಕಾಗಲ್ಲ. ಮುತ್ತಪ್ಪ ಕಂಟಿಕರ್ ಅನ್ನೋರು ಒಬ್ಬರು ತೀರ್ಕೊಂಡಿದ್ರು, ಕಂಡಕ್ಟರ್ ಅವರು ಓಕೆ. ತೀರ್ಕೊಂಡಿದ್ರು, ಅವ್ರ ಅಂತ್ಯಕ್ರಿಯೆಗೆ ಹೋಗ್ತೀವಿ ಅಂತಂದರು. ಅಂತ್ಯಕ್ರಿಯೆ ಅಂದ್ರೆ ಅವ್ರ ರಿಲೇಟಿವ್ಸ್ ಅಲ್ಲಿ? ಹಾಂ, ಹ್ಮ್ ಹೋಗ್ತೀವಿ. ನಾನಂದೆ, ಇಲ್ಲ ಪೋಲಿಯೋ ಹಾಕಿಸಿ ಬಂದುಬಿಟ್ಟು ಆಮೇಲೆ ನೀವು ಅವನ್ನ ಅಂತ್ಯಕ್ರಿಯೆಗೆ ಹೋಗಿ ಅಂತಂದೆ. ಇಲ್ಲ ಅಂತಂದ್ರು ಅವರು. ಪೋಲಿಯೋ ಹಾಕಕ್ಕೆ ಇವ್ರಿಗೇನು 3 ದಿನ ಬೇಕಂತ, 1 ದಿನ ಬೇಕಂತ, ಅಥವಾ ಏನಾದ್ರು? 10 ನಿಮಿಷ ಸರ್. ಅದನ್ನ ಏನಾದ್ರು ಡ್ರಿಪ್ಸ್ ಅಂತ ಹಾಕಿ ಬಿಟ್ಬಿಡಕ್ಕೆ ಗಂಟೆಗಟ್ಲೆ? ಹ್ಮ್. ಹಾಂ ಸರ್. ಹ್ಮ್ ಅದಕ್ಕೆ ಇಲ್ಲ ಅಂತಂದ್ರು. ನಾನು ಸ್ಕೂಲ್ಗೆ ಹೋಗಕ್ಕೆ ರೆಡಿ ಆಗಿದ್ದೆ. ಹ್ಮ್ ಅಂದ್ರೆ ಅವ್ರು ಪೋಲಿಯೋ ಹಾಕಲ್ಲ ಅಂತ ಕನ್ಫರ್ಮ್ ಆದ್ಮೇಲೆ ನಾನೇ ಪೋಲಿಯೋ ಹಾಕಿಸಿ ಸ್ಕೂಲ್ಗೆ ಹೋಗೋಣ ಅಂತೇಳಿ ನಮ್ಮ ಹೆಡ್ ಮಾಸ್ಟ್ರಿಗೆ ಫೋನ್ ಮಾಡಿದೆ. ಹ್ಮ್ ಸರ್ ಒಂಚೂರು ಲೇಟ್ ಮಾಡಿ ಬರ್ತೀನಿ ಸರ್ ನಾನು ಸ್ಕೂಲ್ಗೆ ಅಂತ. ಸರಿಯಪ್ಪ ಹೋಗಿ ಬಾ ಅಂತಂದರು. ಹ್ಮ್ ನಾನು ನನ್ನ ಹೆಂಡತಿ ತವ್ರ ಮನೆಗೆ ಹೋಗುವಾಗ ಅವರೆಲ್ಲರೂ ಅಂತ್ಯಕ್ರಿಯೆಗೆ ಹೋಗ್ಬಿಟ್ಟಿದ್ರು. ಹ್ಮ್ ಇವಳು ಏನು ಮಾಡಿದಾಳೆ ಸರ್, ಅವನ ಮೊದಲನೇದು ಲವರ್ಗೆ ಕರೆಸಿ
ಬಾಣಂತಿ ಇರುವಂಥ ರೂಮಲ್ಲಿ ರೊಮ್ಯಾನ್ಸ್ ಮಾಡ್ತಾ ಇದ್ರು ಅವರು. ಅದು ನನಗೆ ಒಂಚೂರು ಸಹಿಸ್ಕೊಳಕ್ ಆಗಲಿಲ್ಲ. ಓಕೆ. ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡ್ಬೇಕನ್ನೋ ಒಂದು ಸಿದ್ಧಾಂತದ ಮೇಲೆ ನಾನು ಒಮ್ಮೆ ದುಡುಕ್ಲಿಲ್ಲ. ಆಮೇಲೆ ಮಗು ಪೊಲೆ ಹಾಕ್ಸಿ ಬಂದು ಮನೆಗೆ ಬಿಟ್ಟು ಆಮೇಲೆ ನಮ್ಮ ಮನೆಗೆ ಬಂದು ಅವಳ ಜೊತೆ ಮಾತಾಡಿದೆ. ಎಲ್ಲ ಕ್ಲಿಯರ್ ಆಗಿ ಮಾತಾಡಿದೆ. ನೀನು ಏನೇನೋ ಮುಚ್ಚಿಟ್ಕೊಂಡು ಸುಳ್ಳು ಹೇಳೋದ್ರಿಂದ ಜೀವನ ಸರಿ ಹೋಗಲ್ಲ. ಏನ್ ಮಾಡಿದೆ ಕರೆಕ್ಟಾಗಿ ಹೇಳು ಅಂತ ಹೇಳಿದೆ. ಕರೆಕ್ಟಾಗಿ ಹೇಳಿದ್ರು ಸರ್. ಅವನ ಜೊತೆ ನಾನು ಹಿಂಗೆ ಲವ್ ಮಾಡಿದ್ದೆ, ಅವನಿಗೆ ಮದುವೆ ಮಾಡ್ಬೇಕು ಅನ್ಕೊಂಡಿದ್ದೆ. ಮದುವೆಗಿಂತ ಮುಂಚಿತವಾಗಿನೂ ಅವನ ಜೊತೆ ನಾನು ಲಿಂಕಲ್ಲಿ ಇದ್ದೀನಿ, ಮದುವೆ ಆದ ಬಳಿಕೂ ಅವನ ಜೊತೆ ಲಿಂಕಲ್ಲಿ ಇದ್ದೀನಿ ಅಂತ ಹೇಳಿದ್ರು. ಐ ಮೀನ್ ಮದುವೆ ಆದ್ಮೇಲೂ ಕೂಡ ಇದ್ದೀನಿ ಅಂತ. ಹೌದು ಹೌದು ಸರ್. ಒಳ್ಳೆ ಹುಡುಗಿನೇ ಮತ್ತೆ. ಹಿಂಗಾಗಿ ನನಗೆ ಅದು ತೀರಾ ನೋವಾಯ್ತು ಸರ್ ಮನಸ್ಸಿಗೆ. ರಾತ್ರಿ 12 ಗಂಟೆಗೆ ಅವ್ರ ಅಪ್ಪನ ಫೋನ್ ಮಾಡಿದೆ. ಅವರಪ್ಪ ಸೊಲ್ಲಾಪುರದಲ್ಲಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಬೆಳಗ್ಗೆ ನೀವು ನಮ್ಮ ಊರಿಗೆ ಬನ್ನಿ ಅಂತ ಕರೆದೆ. ಕರೆದು ಹೇಳಿದೆ ಅವನಿಗೆ, ನೀವು ಅಣ್ಣನ ಹೆಂಡತಿ ಒಳ್ಳೆಯವ್ರು ಅಂತೇಳಿ ಅಣ್ಣನ ಮನೆಗೆ ಬಾಣಂತನಕ ಕಳಿಸ್ಕೊಟ್ಟಿದ್ದೀರಿ. ಅಣ್ಣನ ಹೆಂಡತಿ ಇಬ್ರು ಕೂಡಿ ನಿಮ್ಮ ಮಗಳಿಗೆ ತಲೆ ಹಿಡಿಯುವಂತ ಕೆಲಸ ಮಾಡಾಕತ್ತಾರ. ಅಂತಿದ್ರೆ ನೀವು ನನಗೆ ಮೋಸ ಮಾಡಿದಿರಿ ಅಂತೇಳಿ ನಾನು ಅವ್ರಿಗೆ ಬಹಳ ಕಡಾಖಂಡಿತವಾಗಿ ಮಾತಾಡಿದೆ ಸರ್. ನನ್ನ ಚಪ್ಪಲಿಗಾಲ್ ಹಿಡ್ದ ಅವನು ಬಂದು, ನನಗೆ ಗೊತ್ತಿಲ್ಲ ರೀ, ನಾನು ಸೊಲ್ಲಾಪುರದಲ್ಲಿ ಇರ್ತೀನಿ, ನಮ್ಮ ಅಣ್ಣನ ಹೆಂಡತಿ ಮೋಸ ಮಾಡ್ಯಾರ, ನನಗೆ ಗೊತ್ತಿಲ್ಲ ಅವ್ರು ಹಂಗ ಅಂತಂದು. ಕಾಲ್ ಹಿಡಿದ ಮೇಲೆ ದೊಡ್ಡ ವ್ಯಕ್ತಿ ನನ್ಕಿತ್ತಲ್ಲಿ ದೊಡ್ಡವ ನನ್ನ ಚಪ್ಪಲಿಗಾಲ್ ಹಿಡಿದಾಗ ಒಂದು ಸ್ವಲ್ಪ ಮಾನವೀಯತೆಯನ್ನು ಒಂದು ಸ್ವಲ್ಪ ನೋಡ್ಬೇಕಾಗತ್ತೆ. ಹೌದು. ಮಾನವೀಯತೆಯಿಂದ ಅವನಿಗೆ ಆಯ್ತು ಸರಿ ಇದೊಂದ್ಸಲ ಅವಕಾಶ ಕೊಡೋಣ ಅಂತ ಹೇಳಿ ಆ ಹಂಜಿಗೆ ಊರಿಂದ ಅವಳನ್ನ ಸೊಲ್ಲಾಪುರ ಕರ್ಕೊಂಡು ಹೋಗಿದ್ದು ಅವ್ರ ತಂದೆ ಹತ್ರ ಬಿಟ್ವಿ. ಅವಳು ಬಾಳೆತನ ಆಗಿದ್ದು ದೊಡ್ಡಪ್ಪನ ಮನೆಯಲ್ಲಿ. ಸರಿ. ಆಮೇಲೆ ಬಿಟ್ಟ ಮೇಲೆ ಅಲ್ಲಿಂದ ನಮ್ಮ ಮನೆಯೊಳಗೆ ನಮ್ಮ ಅಣ್ಣನಿಗೂ ನಾನು ಹೇಳಿದೆ ಈ ರೀತಿ ಆಗೈತಿ ಅಂತೇಳಿ. ಮನೆಯೊಳಗೆ ಹೇಳಿದಾಗ ನಮ್ಮ ಅಣ್ಣ ನಾವು ಎಲ್ಲರೂ ಮನೆ ರೀತಿಲೇ ಒಂದು ನ್ಯಾಯ ಪಂಚಾಯತಿನೂ ಮಾಡಿದ್ವಿ. ಆಯ್ತು ಸರಿ, ನೀನು ಅವನು ಬೇಕಂದ್ರೆ ಅವನ ಜೊತೆ ಹೋಗು, ಗಂಡ ಬೇಕಂದ್ರೆ ಗಂಡನ ಜೊತೆ ಬಾ, ಮಗು ಅಂತೂ ಆಗೈತಿ ಅಂತ ಹೇಳಿದಾಗ, ಇಲ್ಲ ನಾನು ಗಂಡನ ಜೊತೆನೇ ಇರ್ತೀನಿ, ನಾನು ತಪ್ಪು ಮಾಡಿದ್ದೀನಿ, ಇನ್ನು ಮುಂದೆ ನಾನು ಚೆನ್ನಾಗಿರ್ತೀನಿ ಅಂತಂದ್ರು. ಆಯ್ತು ಅಂತೇಳಿ ಮಗುವಿನ ಮುಖ ನೋಡಿ ಅವಳಿಗೆ ಕರ್ಕೊಂಡು ಬಂದೀವಿ ಸರ್. ಸರಿ. ಕರ್ಕೊಂಡು ಬಂದ್ಮೇಲೆ ನಮ್ಮ ಮನೆಯಲ್ಲಿ ಅಕ್ಕಪಕ್ಕ ಬೇರೆದವ್ರಿಗೆಲ್ಲ ಸುದ್ದಿ ಹೋಗ್ಬಾರ್ದು ಅಂತ ಹೇಳಿ ನಮ್ಮೂರು ಬಿಟ್ಟು ಇನ್ನೊಂದು ಊರಿದೆ ಮಕ್ಕಣಾಪುರ ಅಂತೇಳಿ. ನಮ್ಮೂರು ಸ್ವಂತ ಊರು ಕಪ್ನಿಂಬರ್ಗಿ. ಮಕ್ಕಣಾಪುರದಲ್ಲಿ ನಮ್ಮ ಅಣ್ಣ ಇರ್ತಾರೆ. ನಮ್ಮ ಅಣ್ಣ ಅಲ್ಲಿ ಕೆಲಸ ಮಾಡ್ತಾರೆ, ಅವ್ರ ಹತ್ರ ಹೋಗಿದ್ವಿ. ನಾನು ವಾಪಸ್ ಇವಳನ್ನ ತವ್ರ ಮನೆಗೆ ಕಳಿಸ್ಕೊಡ್ಲಿಲ್ಲ, ಹಂಜಿ ಊರಿಗೆ ಕಳಿಸ್ಕೊಡ್ಲಿಲ್ಲ. ನೀವು ಸೊಲ್ಲಾಪುರಕ್ಕೆ ಬೇಕಾದ್ರೆ ಕರ್ಕೊಂಡು ಹೋಗ್ರಿ, ಬನ್ರಿ, ನಿಮ್ಮ ತಂದೆ ಹತ್ರ ಹೋಗಿ ಬನ್ನಿ, ಆದ್ರೆ ದೊಡ್ಡಪ್ಪನ ಮನೆಗೆ ಅವಳನ್ನ ಕಳಿಸ್ಕೊಡಲ್ಲ ಅಂತ ನಾನು. ಅವಳದು 2ನೇ ತಂಗಿದು ಎಂಗೇಜ್ಮೆಂಟ್ ಆಯ್ತು. ಎಂಗೇಜ್ಮೆಂಟಕ್ಕೆ ಅದು ಎಲ್ಲಿ ಇಟ್ಕೊಂಡಿದ್ರು, ಹಂಜಿ ಊರಲ್ಲೇ ಇಟ್ಕೊಂಡಿದ್ರು, ಅವ್ರ ದೊಡ್ಡಪ್ಪನ ಮನೆಯಲ್ಲೇ ಇಟ್ಕೊಂಡಿದ್ರು, ಅವ್ರು ಪುಂಡ್ಲಿ ಕಂಟಿಕರ ಮನೆಯಲ್ಲೇ. ನಾವು ಹೋಗ್ಲಿಲ್ಲ ಅಲ್ಲಿಗೆ. ಹೋಗ್ಲಿಲ್ಲ, ಎಲ್ಲಾರ ಮುಂದೆ ಏನೇ ಹೇಳಾಕತ್ರು ಇವರು, ಯಾಕೆ ಬರ್ಲಿಲ್ಲ ಅಂತ ಜನರು ಕೇಳೋರಿಲ್ಲ ಸರ್ ಸಾಮಾನ್ಯವಾಗಿ. ದೊಡ್ಡ ಮಗಳು ದೊಡ್ಡ ಹಳೆ ಯಾಕೆ ಬರ್ಲಿಲ್ಲ? ಅವಾಗ ಎಲ್ಲರ ಮುಂದೆ ಅಪಪ್ರಚಾರ ಮಾಡಾಕತ್ರು. ನಮ್ಮ ಮಗಳಿಗೆ ನಮ್ದು ಆಸ್ತಿ ಇದೆ ಅಂದ್ರೆ ಗಂಡಸ ಮಕ್ಕಳು ಇಲ್ಲ ಅವ್ರಿಗೆ, 4 ಜನ ಹೆಣ್ಮಕ್ಳು ಅದಾರ, ನಮ್ ಹೊಲ ಬೇಡಾಕತ್ತಾನ, ಲಗ್ನ ಆಗಿನ ವರ್ಷ ಆಗಿಲ್ಲ, ಹೊಲ ಕೊಡುವಲ್ಲಾಕತ್ತಾನ, ಅದ್ರ ಕಾಲ ಬಂದಿಲ್ಲ ಅಂತ ಎಲ್ಲರ ಮುಂದೆ ಅಪಪ್ರಚಾರ ಮಾಡಾಕತ್ರು. ನಾನು ಅಂದೆ, ನನಗೂ ಹೇಳೋದ್ರಲ್ಲ, ಯಾಕಪ್ಪ ನಿಂದೇನು ಜಮೀನು ಇಲ್ಲೇನು, ಯಾಕೆ ನೀ ಅವ್ರ ಹೊಲ ಬೇಡಾಕತ್ತಿದಿ ಅಂತೇಳಿ ನನಗೆ ಹೇಳೋಕೆ ನಾ ಅಂದೆ, ನಾನು ಅವ್ರಿಗೆ ಬೇಡಿಲ್ಲ, ನನಗೆ ಬಾಯಿ ಬಿಟ್ಟು ಹೇಳ್ಕೊಳಕ್ಕೂ ಅವಳಿಗೆ ಹಿಂಗೆ ಇನ್ನೊಬ್ಬರ ಜೊತೆ ಅನೈತಿಕ ಸಂಬಂಧದ ಈ ಜಗಳ ಬಂದದಂತ ಬಾಯಿ ಬಿಟ್ಟು ಹೇಳ್ಕೊಳಕ್ಕೂ ಆಗ್ತಿರ್ಲಿಲ್ಲ. ಮನಸ್ಸಿನಲ್ಲೇ ಕೊರಗ್ತಾ ಇದ್ದೆ, ಇಲ್ಲ ಆ ಜಗಳ ಬೇರೆ ಐತಿ, ಈ ಜಗಳ ಬೇರೆ ಐತಿ, ಅವ್ರು ಹೇಳಾಕತ್ತಾರ ಹೇಳಕ್ ಬಿಡು ಅಂತಂದೆ. ಒಂದ್ ದಿವಸ ನಾನು ನಮ್ಮ ಮನೆಯೊಳಗಿದ್ದ ಮಕ್ಕಣಾಪುರದಲ್ಲಿದ್ದಾಗ ಒಂದು 8-9 ಜನ ಬಂದ್ರು ಸರ್. ಅವ್ರು ಒಂದು ನ್ಯಾಯ ಮಾಡ್ತೀವಿ ನಿನ್ನ ಜೊತೆ ಅಂತ ಹೇಳಿ. ಶ್ರೀಶೈಲ್ ಪೈಕಾರ, ಸಿದ್ದು ಹಿರೇಕುರ್ಬರ, ಮಾಳಪ್ಪ ಕಂಟಿಕರ, ಶ್ರೀಶೈಲ್ ಕಂಟಿಕರ, ನೀಲಪ್ಪ ಕಂಟಿಕರ, ಕಲ್ಲು ಕಂಟಿಕರ, ತುಕಾರಾಮ್ ಕಂಟಿಕರ, ನಾಗವ್ವ ಕಂಟಿಕರ, ಕಮಲಾ ಕಂಟಿಕರ, ಇಷ್ಟು ಜನಾನು ಬಂದ್ರು. ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಿ. ಎಷ್ಟು ವರ್ಷದ ಮಾತಿದು? 2020ರಲ್ಲಿ ಆಗಿದೆ ಸರ್ ಇದು. 5 ವರ್ಷ ಆದ್ರೂ ಹೆಸರುಗಳು ಪಟಾಪಟ್ ಹೇಳ್ತಿದ್ದೀರಿ. ಆಯ್ತು. ನಮ್ಮ ಅಣ್ಣ ನಾನು ಇಬ್ಬರೇ ಇದ್ದೀವಿ ಮನೆಯಲ್ಲಿ, ನಮ್ಮಮ್ಮ, ನಮ್ಮ ಅಣ್ಣ, ನಮ್ಮ ಅಣ್ಣನ ಹೆಂಡತಿ. ಬೇರೆಯವ್ರ ಹೊರಗಿನವ್ರು ಕರ್ಸಿದ್ರೆ ನನ್ನ ಮರ್ಯಾದೆನೇ ಹೋಗ್ತದೆ ಅಂತೇಳಿ ನಾವು ಬೇರೆ ಯಾರನ್ನೂ ಕರ್ಸಲಿಲ್ಲ. ನ್ಯಾಯ ಮಾಡ್ತೀನಿ ಅಂತ ಬಂದು ಕೇಳಿದ್ರು, ಯಾಕಪ್ಪ ಎದ್ರ ಕಾಲ ನಮ್ಮ ಹುಡುಗಿ ಕಳ್ಸಲಾಗಿದಿ, ಏನ್ ಸುದ್ದಿ ಅಂತ. ಅವ್ ಇಂಥ ಕಚಡ ಕೆಲಸ ಮಾಡ್ಯಾರಲ್ಲಿ, ನಾನು ಕಳ್ಸಿಲ್ಲ ಅಂತ ಹೇಳಿದೆ. ಅದು ಅವಳ ಬಾಯಲ್ಲಿ ಹೇಳಕ್ ಹಚ್ಚು ಅಂದ್ರು ಅವರು. ನಾನಂದೆ, ನನ್ನ ಹತ್ರ ರೆಕಾರ್ಡಿಂಗ್ ಅದಾವ, ಕೇಳ್ರಿ ಅಂತಂದೆ. ಇಲ್ಲ ನಾನು ಹೆಂಡತಿ ಬಾಯಲ್ಲಿ ಹೇಳಿಸೋತಂದ್ರು. ಆಯ್ತು ಹೇಳು ಅಂತಂದೆ ಅವಳಿಗೆ. ಮೊದಲೆಲ್ಲ ಒಪ್ಕೊಂಡಾಳ, ಕೈಕಾಲು ಹಿಡ್ದಾಳ, ಎಲ್ಲ ಆಗೈತಿ. ಅವ್ರ ಮುಂದೆ
ನಾನು ಯಾರೂ ಏನೂ ಮಾಡಿಲ್ಲ, ನನ್ನ ಗಂಡ ನನ್ನ ಮೇಲೆ ಅನುಮಾನ ಪಡ್ತಾನ ಅಂತ ಹೇಳ್ಬಿಟ್ರು ಸರ್. ಅವ್ರಿಗೆ ಫುಲ್ ಖುಷಿ ಆಯ್ತು, ಜೋಶ್ ಬಂತು, ನಮ್ಮ ಪರವಾಗಿ ಹೇಳ್ದವಲ್ಲ ಸುಳ್ಳು ಅಂತೇಳಿ ಜೋಶ್ ಬಂದು ಖುಷಿಯಿಂದ ಕೂ ಹೊಡೆದು ನಮ್ಮ ಮಗುವನ್ನ ಕಸ್ಕೊಂಡು ಅವ್ರ ಮನೆಯಿಂದ ಹೋದ್ರು ಸರ್. 2020 ಫೆಬ್ರವರಿ 26ನೇ ತಾರೀಕು ಹೋದ್ರು ಸರ್ ಅವರು. ಹೋಗಿ ಮಗು ಹೋಯ್ದ್ರು, ನಮಗೂ ಹೋಯ್ತು. ನಾವು ಅಕ್ಕಿ ಹೋಗಿಲ್ಲ, ನಮ್ಗೆ ಹಳಾಳ ಇರಲಿಲ್ಲ. ಮಗು ತೊಗೊಂಡು ಹೋದ್ರಲ್ಲ ಅಂತ ಒಂದು ಬೇಜಾರಿತ್ತು. ಅಷ್ಟಕ್ಕೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಹೆಂಗೋ ಬಿಡು ಅಂತೇಳಿ ನಾವು ಸುಮ್ಮನೆ ಗಪ್ಪಾದಿ ಹೋಗಿ ಜಳಕಿ ಪೊಲೀಸ್ ಸ್ಟೇಷನಲ್ಲಿ ವರದಕ್ಷಿಣೆ ಬೇಡ್ತಾ ಇದ್ದಾನೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟರು ಸರ್. 2 ದಿವಸ ವೇಟ್ ಮಾಡಿ 28ನೇ ತಾರೀಕು ಫೆಬ್ರವರಿ 28ನೇ ತಾರೀಕು ಹೋಗಿ ಕಂಪ್ಲೇಂಟ್ ಕೊಟ್ಟರು. ಅವ್ರು ಪೊಲೀಸರು ನನಗೆ ಫೋನ್ ಮಾಡಿದ್ರು, ನಿಮ್ಮ ಹೆಂಡತಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ವರದಕ್ಷಿಣೆ ಬೇಡ್ತಾ ಇದ್ದೀರಿ ಅಂತ ಹೇಳಿ. ಆಯ್ತು ಸರ್, ಬರ್ತೀವಿ, ವಿಚಾರಿಸ್ರಿ ಅಂತ ಹೇಳಿದ್ವಿ. ಆಯಿತು ಅಂಥೇಳಿ ನಾವು ನಮ್ಮಣ್ಣ, ನಮ್ಮ ರಿಲೇಷನು, ಅವ್ರು ಯಾರು ಮದುವೆ ಮಾಡಿದ್ರು ಮಧ್ಯಸ್ಥಿಕೆ, ಅವರಿಗೆಲ್ಲ ಕರ್ಕೊಂಡು ತಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. ಪೊಲೀಸರ ಮುಂದೆ ಜಳಕಿ ಪೊಲೀಸ್ ಸ್ಟೇಷನಲ್ಲಿ ನ್ಯಾಯ ಆಯ್ತು ಸರ್. ನಮ್ದು ಜಗಳ ಬಂದಿದ್ದು ವರದಕ್ಷಿಣೆಗೋಸ್ಕರ ಅಲ್ಲ, ಅವಳಿಗೆ ಇನ್ನೊಬ್ಬನ ಜೊತೆ ಅನೈತಿಕ ಸಂಬಂಧ ಐತಿ. ಈ ರೀತಿ ಆಗಿದ್ದರಿಂದ ನಾನು ಕರ್ಕೊಂಡು ಹೋಗಿದ್ದೀನಿ, ಮಗುವಿನ ಮುಖ ನೋಡಿ ಈ ಸಮಸ್ಯೆಯಿಂದ ಜಗಳ ಆಗಿದೆ ಸರ್ ಅಂತ ಹೇಳಿದ್ವಿ. ಅಂದ್ರೆ ನಾನೇ ಅವರಿಗೆ 10 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದೀನಿ. ಯಾರಿಗೆ? ನಮ್ಮ ಹೆಂಡತಿಗೆ ಕೊಟ್ಟಿದ್ದೆ ಸರ್ ನಾನು. ಏನಕ್ಕೆ ಕೊಟ್ಟಿದ್ರಿ ಹೆಂಡತಿಗೆ 10 ಲಕ್ಷ ರೂಪಾಯಿ? ಅದು ನನ್ನ ಮಾವ ನನ್ನ ಮದುವೆಗಿಂತ ಮುಂಚಿತವಾಗಿ 5 ಎಕರೆ ಜಮೀನು ಮಾರಾಟ ಮಾಡಿದ್ದೆ ಸರ್ ಅವ, ಚೌಧರಿ ಅನ್ನೋರಿಗೆ. ಅದು ಜಮೀನನ್ನ ವಾಪಸ್ ತಗೋತೀನಿ ಅಂತ ಹೇಳಿದಾಗ 2 ಎಕರೆ ಅವ್ರು ಬೇರೆಯವ್ರಿಗೆ ಮಾರಾಕತ್ತಿದ್ರು. ಅವಾಗ ಅದು ನಿಮ್ಗೆ ಜಮೀನಾರು ಕೊಡ್ತೀನಿ ಅಥವಾ ರೊಕ್ಕಾರೇ ಕೊಡ್ತೀನಿ ಅನ್ನೋ ಒಂದು ಕಾರಣಕ್ಕಾಗಿ ನಾವು 10 ಲಕ್ಷ ರೂಪಾಯಿ ರೊಕ್ಕ ಕೊಟ್ಟಿದ್ವಿ. ಪ್ರೂಫ್ ಇದೆಯಾ? ಅದು ಹಾಂ ಸರ್, ಪ್ರೂಫ್ ಇದೆಯಾ ಅದಕ್ಕೆ? ಹಾಂ ಸರ್, ಬ್ಯಾಂಕ್ ಆಫ್ ಬರೋಡದ ಸ್ಟೇಟ್ಮೆಂಟ್ ಇದೆ ಸರ್. ಚೆಕ್ ಬೌನ್ಸ್ ಕೇಸ್ ಇದೆ, ಚೆಕ್ ಬೌನ್ಸ್ ಕೇಸು ಮುಗೀತು. ಅಂದರೆ ಕ್ರಾಸ್ ಎಕ್ಸಿಬಿಷನ್ ಮುಗೀತು ನಿನ್ನೆ 19ನೇ ತಾರೀಕು. ಸರಿ. ಹಾಂ ಸರ್, ಆಯಿತು. ಅದು ನಾನು ಬ್ಯಾಂಕ್ದಲ್ಲಿ ಇದು ಕೋರ್ಟಲ್ಲಿ ತೋರಿಸ್ಬಿಟ್ಟೆ ಅವ್ರಿಗೆ, ಇದು ಪೊಲೀಸ್ ಸ್ಟೇಷನಲ್ಲಿ. ಅವ್ರು ನನ್ನನ್ನು FIR ಮಾಡಲಿಲ್ಲ ಸರ್ ಅವ್ರು ಪೊಲೀಸರು. ವರದಕ್ಷಿಣೆ ಅಂತೇಳಿ ಸುಳ್ಳು FIR ಮಾಡೋಕ್ಕಾಗಲ್ಲ, ಅವನ್ನೆಲ್ಲ ಡಾಕ್ಯುಮೆಂಟ್ಸ್ ಅವನು ರೆಡಿ ಅದಾವ, ನಾವೇನು ಮಾಡೋಕ್ಕಾಗಲ್ಲ ಅಂಥೇಳಿ ಅವರು ನಮ್ಮ ತಲೆ ಕೆಡಿಸ್ಕೊಳ್ಳಿಲ್ಲ ಸರ್. ಅವಳಿಗೆ ಬೈದ ತಕ್ಷಣ ಹಚ್ಕೊಟ್ಟಿದ್ರು. ಅವಳು ಅಲ್ಲೇನಂದಳು, ನನಗೆ ಡೈವರ್ಸ್ ಬೇಕು ಅಂತಂದಳು. ಡೈವರ್ಸ್ ಬೇಕು ಅಂದಾಗ ಪೊಲೀಸರು ಏನಂದ್ರು, ಅವನಿಗೆ ಮದುವೆ ಮಾಡಿ ಅವ್ನ ಮದುವೆ ಖರ್ಚು ಕೊಟ್ಟು ನೀನು ಡೈವರ್ಸ್ ತೊಗೊಂಡು ಹೋಗ್ಬಿಡು ಅಂದ್ಬಿಟ್ರು. ಸೂಪರು. ಹಾಂ ಸರ್, ಕೊಟ್ಕೊಂಡು ಹೋಗ್ಬಿಡು ಅಂತಂದ್ರು. ಇಲ್ಲ, ನೀವು 4 ದಿನದಲ್ಲಿ ಬಂದು ಹೇಳ್ತೀವಿ ಅಂತೇಳಿ ಏನೋ ಒಂದು ಮುಚ್ಚಳಿಕೆ ಬರೆದು ಕೊಟ್ಟು ಹೋದವರು ವಾಪಸ್ ಬರಲಿಲ್ಲ ಸರ್ ಅವರು. ಓಕೆ. ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. 2 ವರ್ಷ ವೇಟ್ ಮಾಡಿದೆ. 2023ರಲ್ಲಿ ಡೈವರ್ಸ್ ಕೇಸ್ ಹಾಕಿದೆ ಸರ್ ನಾನು, ಬಿಜಾಪುರ ಫ್ಯಾಮಿಲಿ ಕೋರ್ಟಲ್ಲಿ. ಡೈವರ್ಸ್ ಕೇಸ್ ಹಾಕಿ ಅವಳ ಜೊತೆ ಲಿಂಕಲ್ಲಿದ್ದಂಥ ಅವ ಸಿದ್ದಾರಾಮ್ ಮುತ್ತಪ್ಪ ಪೂಜಾರಿ ಅನ್ನೋನಿಗೂ ಸೆಕೆಂಡ್ ಪಾರ್ಟಿ ಮಾಡಿದ್ವಿ, ಇವಳಿಗೆ ಫಸ್ಟ್ ಪಾರ್ಟಿ ಮಾಡಿದ್ವಿ. ಇಬ್ಬರಿಗೂ ನೋಟಿಸ್ ಕಳಿಸಿದ್ವಿ ಕೋರ್ಟಿಂದ, ಸಮನ್ಸ್ ಕಳಿಸಿ. ಕೋರ್ಟಿಗೆ ಅವ ಬಂದು ಹಾಜರಾಗಲಿಲ್ಲ, ಇವಳು ಬಂದು ಹಾಜರಾದಳು. 3 ವರ್ಷ ಕೇಸ್ ನಡೀತು ಸರ್. 3 ವರ್ಷ ಕೇಸ್ ನಡೆದು ಅವಳಿಗೆ ಇನ್ನೊಬ್ಬನ ಜೊತೆ ಅನೈತಿಕ ಸಂಬಂಧ ಇದೆ ಅಂತೇಳಿ ನಾನು ಕೋರ್ಟಲ್ಲಿ ಹಾಜರು ಮಾಡಿದೆ, ಸಾಬೀತುಪಡಿಸಿದೆ. ನನಗೆ 1 ರೂಪಾಯಿ ಕಾಸ್ಟ್ ಇಲ್ಲದೇನೂ ಕೂಡ ವಿವಾಹ ವಿಚ್ಛೇದನ ಆಗಿದೆ ಸರ್. ವಿವಾಹ ವಿಚ್ಛೇದನ ಆಗಿದೆ. ಓಕೆ. ಅಂದ್ರೆ ಈಗ ನಾನು ನಂದು ಮಗು ಐತೆ ಸರ್ ಅವ್ರ ಹತ್ರ. ಆ ಮಗುವನ್ನ ನೋಡ್ಬೇಕು ಅಂತಂದ್ರೆ ಮಗುವನ್ನ ಕೊಡ್ತಾ ಇಲ್ಲ. ಮಗುವಿಗೆ ಆಲ್ರೆಡಿ ವಿವಾಹ ವಿಚ್ಛೇದನ ಆಯ್ತಲ್ಲ, ಡಿವೋರ್ಸ್ ಆಯ್ತಲ್ಲ, ಜಡ್ಜ್ಮೆಂಟ್ ಆಯ್ತಲ್ಲ. ಹಾಂ ಸರ್. ಅದರಲ್ಲಿ ಮಗು ಬಗ್ಗೆ ಏನು ಮಾತಾಡಿಲ್ವಾ? ಇಲ್ಲ ಸರ್, ಅಲ್ಲಿ ನಮ್ದು ವಕೀಲರು ಏನೋ ಸ್ವಲ್ಪ ಮಿಸ್ಟೇಕ್ ಮಾಡಿದ್ದಾರೆ. ಅಲ್ಲಿ ವಿಸಿಟಿಂಗ್ ರೈಟ್ಸ್ ಕೇಳ್ಬೋದಾಗಿತ್ತು, ಬಟ್ ಅವ್ರು ಕೇಳಿಲ್ಲ, ಹಿಂಗಾಗಿ ಅವ್ರು ಕೊಟ್ಟಿಲ್ಲ ಅಷ್ಟೇ. ಅದು ಒಂಚೂರು ಏನೋ ಮಿಸ್ಟೇಕ್ ಆಗಿದ್ದಕ್ಕಾಗಿ. ಏನ್ರಿ ಮಿಸ್ಟೇಕ್ ಇದ್ರಲ್ಲಿ? ಅಲ್ಲ, ಮಗ ಇದ್ದಾನೆ. ಓಕೆ, ಈಗ ಕಾನೂನೇ ಹೇಳುತ್ತೆ ಏನಂತ ಹೇಳಿ, ಇವಳಿಗೆ ಇನ್ನೊಬ್ಬನ ಜೊತೆಲಿ ಅನೈತಿಕ ಸಂಬಂಧ ಇದೆ ಅಂದ್ರೆ, ಓಕೆ, ಸೊ ಇವಳಿಗೆ ನಾವೇನು ಡಿವೋರ್ಸ್ ಬಂದ್ಬಿಟ್ಟು ಈ ಅಲಿಮನಿ ಎಲ್ಲ ಏನು ಕೊಡಂಗಿಲ್ಲ, ಡೌರಿ ಎಲ್ಲ ಏನೂ ಕೊಡಂಗಿಲ್ಲ, ಏನು ಮೇಂಟೆನೆನ್ಸ್ ಎಲ್ಲ ಏನೂ ಕೊಡಂಗಿಲ್ಲ. ಅಂಡ್ ಪ್ಲಸ್ ಬಂದ್ಬಿಟ್ಟು ಈಗ ಇನ್ನೊಬ್ಬರನ್ನ ಇಟ್ಕೊಂಡಿರೋರು ಅವ್ರಿಗೆ ಬಂದ್ಬಿಟ್ಟು ಏನಾದ್ರು ಮಕ್ಕಳಿಗೆ ಈಗ ಏನ್ ಮಾಡ್ತಾರಂದ್ರೆ, ಯಾಕಂದ್ರೆ 2-3 ಕೇಸಸ್ ಫೈಲ್ ಆಗಿದಾವೆ. 2-3 ಕೇಸಸ್ ಅಲ್ಲ, ಸುಮಾರು ಕೇಸಸ್ ಫೈಲ್ ಆಗಿದಾವೆ. ಹೆಂಗಂತೇಳಿ, ಈ ಇವಳು ಗಂಡನ್ ಬಿಟ್ಬಿಟ್ಟು ಇನ್ನೊಬ್ಬನ ಜೊತೆಲಿ ಹೋಗ್ತಾಳೆ, ಮಗು ಇರುತ್ತೆ, ಮಗುನ ಕರ್ಕೊಂಡು ಹೋಗ್ಬಿಡ್ತಾಳೆ. ಅವನು ಏನ್ ಮಾಡ್ತಾನೆ ಅಂದ್ರೆ, ಅಯ್ಯೋ ಇನ್ನೊಬ್ಬನ ಹುಟ್ಟಿಸಿರೋ ಮಗುನ ನಾನು ಯಾಕೆ ಸಾಕ್ಬೇಕು ಅಂತ ಹೇಳಿ ಆ ಮಗುನ ಸಾಯಿಸಿರೋ ಕೇಸಸ್ ಸುಮಾರು ಬಿದ್ದಾವೆ. ಸೊ ಹಾಗಿರ್ಬೇಕಾದ್ರೆ ನಿಮ್ ಲಾಯರ್ ಅದನ್ನ ಕೇಳ್ಬೋದಾಗಿತ್ತಲ್ಲ.
ಮಗು ಬೇಕು ಅಂತ GNWC ಕೇಸ್ ಫೈಲ್ ಮಾಡ್ರಿ ಅಂತ ಹೇಳಿದ್ರು ಸರ್ ಅವರು. ಮಾಡಿ. ನಮ್ಮ ಚೈಲ್ಡ್ ಕಸ್ಟಡಿ ಒಳಗೆ GNWC ಕೇಸ್ ಫೈಲ್ ಮಾಡ್ರಿ ಅಂತ. GNWC ಕೇಸ್ ಫೈಲ್ ಮಾಡ್ಬೇಕಾಗಿತ್ತು ನೀವು ಇಮಿಡಿಯೇಟ್ ಆಗಿ ನನಗೊಂಚೂರು 3-4 ಕೇಸ್ ಇದಾವೆ ಸರ್, ಹಿಂಗಾಗಿ ಒಂಚೂರು ಅದರೊಳಗೆ ಬಿಜಿ ಆಗಿಬಿಟ್ಟಿದೀವಿ. ಈಗ ಡೈವರ್ಸ್ ಆಯ್ತು, ಈ ಚೆಕ್ ಬೌನ್ಸ್ ಆಯ್ತು, ಡಿಫಾರ್ಮೇಶನ್ ಇದೆ, ಮತ್ತೆ ಅವರು ನನ್ನ ಮೇಲೆ ಕೊಲೆ ಮಾಡಕ್ ಬಂದಾನ ಅಂತ ಹೇಳಿ ಸುಳ್ಳು FIR ಮಾಡಿಸಿದ್ದಾರೆ. ಹಾಫ್ ಮರ್ಡರ್ ಕೇಸ್ ಇದೆ ಸರ್ ನನ್ನ ಮೇಲೆ. ದಾಖಲೆ ಇದೆಯಾ? ಹಾ ಸರ್, ದಾಖಲೆ ಇದೆ ಸರ್. ನೀವು ಕೊಲೆ ಮಾಡಕ್ ಹೋಗಿರೋದಕ್ಕೆ ಅವರು ದಾಖಲೆ ಕೊಟ್ಟಿದ್ದಾರಾ? ಇಲ್ಲ ಸರ್, ಇಲ್ಲ. ಪೊಲೀಸ್ ಇಲ್ಲಿ ಗೆಜ್ಜಿ ಸರ್ ಅಂತ ಹೇಳಿ ಜಳಕಿಗೆ ಇದು ಇಂಡಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ PSI ಅವನು ಅವ್ರ ಕಡೆಯಿಂದ ಲಂಚ ತಿಂದ ಕಿಶನ್ ನನ್ನ ಮೇಲೆ ಸುಳ್ಳು FIR ಮಾಡಿದಾನೆ ಸರ್. ನಾನು ಫಸ್ಟ್ ನನಗೆ ಹೊಡೆದಿದ್ದು ಅವರು ಅವ್ರ 4 ಜನರ ಮೇಲೆ ನಾನು FIR ಮಾಡಿಸಿದ್ರೆ, ಮೊದಲು ನನಗೆ FIR ಮಾಡಬೇಡ ಅಂತ ನಾನು FIR ಮಾಡಿಸಿದೆ. FIR ಮಾಡಿಸಿದ ಮೇಲೆ ಮಾರನೇ ದಿವಸ ಆ ಜಗಳದಲ್ಲಿ ಅವಳು ಇಲ್ಲ. ಯಾರು ಕಮಲಾಬಾಯಿ ಕಂಟಿಕರನ್ ಅವಳು ನಾನು ಹೆಣ್ತಿದ್ದು ಅವ್ವ. ಆಮೇಲೆ ಆಕಿ ಏನೋ ಒಂದು ಕ್ರಿಯೇಟ್ ಮಾಡ್ಕೊಂಡ್ ಬಂದು ನನಗೆ ಶಿರಿಡ್ ಜಗ್ಗ್ಯಾನ, ನನ್ನ ಕುತ್ತಿಗೆ ಚಿಗಾನ, ನನಗೆ ಕೊಲೆ ಮಾಡಕ್ ಬಂದಾನ ಅಂತ ಹೇಳಿ ಅವಳ ಕಡೆಯಿಂದ ನನ್ನ ಮೇಲೆ ಕೌಂಟರ್ ಕೇಸ್ ಮಾಡ್ಸಿದೆ ಸರ್. ಸೊ ಇಲ್ಲೆಲ್ಲ ಆಟ ಆಡಿರೋದು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಸರ್, ನಮ್ಮ ಇಂಡಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ PSI ಗೆಜ್ಜಿ ಸರ್ ಅಂತ ಹೇಳಿ. ಇನ್ಸ್ಪೆಕ್ಟ್ರಾ? ಹಾ ಸರ್, PSI ನನ್ನ ಮೇಲೆ ಸುಳ್ಳು FIR ಮಾಡಿದ್ದೆ ಸರ್ ಅವರು. PSI? ಹಾ ಸರ್. PSI ಅಂದ್ರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಹಾ ಸರ್, ಇಂಡಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ದವ್ರು ಅವರು. ನಾನು ಅವತ್ತೇ ಹೇಳಿದೆ ಸರ್, ಅವರು ಮಾಡ್ತಾ ಇರೋದು ಸುಳ್ಳು, ಅದ್ರೊಳಗೆ ಯಾವ್ದು ಸತ್ಯನೂ ಇಲ್ಲ ಅಂತ ಹೇಳಿ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ನನ್ನ ಮೇಲೆ FIR ಮಾಡೋದು. ಆಯ್ತು, ನಾವು ಕಾನೂನು ಕ್ರಮ ಜರುಗಿಸ್ಕೋತೀವಿ ಅಂತೇಳಿ ಆಂಟಿಸಿಪೇಟೆಡ್ ಬೇಲ್ ತೊಗೊಂಡೆ, ರೆಗ್ಯುಲರ್ ಬೇಲ್ ತೊಗೊಂಡೆ. ಈಗ ನಂದು ನಾಳೆ 28ನೇ ತಾರೀಕಿಗೆ ಮತ್ತೆ ಕೋರ್ಟಲ್ಲಿ ಕೇಸ್ ಇದೆ ಸರ್. ಅದು ಮತ್ತೆ ಹೋಗಿ ಅಲ್ಲೊಂದು ಬೇಲ್ ಮಾಡ್ಕೋಬೇಕು ನಾನು. ಬಿಜಾಪುರ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಕೇಸ್ ನಡೀತಿದ್ದು. ಅಲ್ಲ ರೀ, ಇದೆಲ್ಲ ಒಬ್ಬರೇ ಬಂದ್ಬಿಟ್ಟು 3 ಕೇಸ್ 4 ಕೇಸ್ ಹಾಕಿದ್ರೆ ಇದು ಸುಳ್ಳು ಅಂತೇಳಿ, ಇದು ವಾಲಂಟ್ರಿ ಆಗಿ ಮಾಡ್ತಿದ್ದಾರೆ ಅಂತ ಹೇಳಿ ಎಂತವ್ರಿಗೂ ಗೊತ್ತಾಗುತ್ತೆ. ಓಕೆ, ಅದಕ್ಕೆ ಲಾಯರ್ ಏನ್ ಮಾಡ್ಬೇಕಾದ್ರೆ ಇದನ್ನ ಕ್ವಾಶ್ ಹಾಕ್ಬೇಕು. ಯಾಕೆ ನೀವು ಕೇಸಸ್ ಇಷ್ಟೊಂದು ಕೇಸಸ್ ಹಾಕೊಂಡು ಇಷ್ಟೆಲ್ಲ ಆದ್ಮೇಲೆ ಇದು ಕ್ವಾಶ್ ಆಗ್ತಿಲ್ಲ? ಈಗ ನಿಮ್ಗೆ ಡಿವೋರ್ಸ್ ಆಗಿದೆ, ಎಲ್ಲ ಮುಗಿದಿದೆ, ಇದನ್ನ ಕ್ವಾಶ್ ಹಾಕ್ಬೋದಲ್ಲ, ಯಾಕೆ ನಿಮ್ ಲಾಯರ್ ಹಾಕಿಲ್ಲ? ಕ್ವಾಶ್ ಅಂತಂದ್ರೆ ಇದು ಹೈಕೋರ್ಟಿಗೆ ಹೋಗ್ಬೇಕಾಗತ್ತೆ ಸರ್. ಹೈಕೋರ್ಟಲ್ಲೆಲ್ಲ ಫೀ ಜಾಸ್ತಿ ಇರ್ತದೆ ಸರ್. ಒಬ್ಬ ಅಡ್ವೊಕೇಟ್ ಅಲ್ಲಿ ಏನಾದರೂ ಒಂದು ಮಾತಾಡ್ಬೇಕಂತಂದ್ರೆ 50,000 ಮಿನಿಮಮ್ ತಗೋತಾರೆ. ಅದಕ್ಕಂತೇಳಿ ನೀವು 50 ವರ್ಷ ಆದ್ರೂ ಕೇಸ್ ನಡೆಸ್ತಾನೆ ಇರ್ತೀರಾ? ಇಲ್ಲ, ಕೇಸ್ ನಡೆಸಲ್ಲ ಸರ್. ಈಗ ಅವ್ರ ಕ್ರಾಸ್ ಎಕ್ಸಿಬಿಷನ್ ಅಲ್ಲಿ ಹಿಡಿಯೋಣ ಅಂತಂದು ಅವ್ರನ್ನ ಕೇಸ್ ನಡೆಸೋಣ ಅಂತ ನಾವು ವಿಚಾರ ಮಾಡಿದೀವಿ ಸರ್. ಈಗ ಅವಳು ಸುಳ್ಳು FIR ಮಾಡಿದಾಳ, ನಾನು ಏನು ವೆಪನ್ ತಂದಿದ್ದೀನಿ, ಏನು ಹೊಡಿತಾರೆ ಅವ್ರು, ನನ್ನ ನೋಡೋಣ ಅಂತ ಹೇಳಿ ಸರ್ ಕ್ರಾಸ್ ಎಕ್ಸಿಬಿಷನ್ ಅಲ್ಲಿ ಹಿಡಿಯೋಣ ಅಂತ ಹೇಳಿ ನಾವು ಕೇಸ್ ನಡೆಸ್ತಾ ಇದೀವಿ ಸರ್. ಓಕೆ, ಗುಡ್. ಹಾ ಸರ್. ಎವಿಡೆನ್ಸ್ ಯಾವಾಗ? ಈಗ 28ಗೆ ಎವಿಡೆನ್ಸ್ ಇದೆಯಾ? ಇಲ್ಲ ಸರ್, ಅಲ್ಲಿ ಬೇಲ್ ಇದೆ ಸರ್, ಅಲ್ಲೇ ಒಂದು ಬೇಲ್ ಮಾಡ್ಕೊ. ಬೇಲ್ ಟೋಟಲ್ ಎಷ್ಟು ಕೇಸ್ ಹಾಕಿದ್ದಾರೆ? 4 ಕೇಸ್ ಹಾಕಿದಾರಾ? ಇಲ್ಲ ಸರ್, ಅವರು ನನ್ನ ಮೇಲೆ ಹಾಕಿದ್ದು ಒಂದು ಮೇಂಟೆನೆನ್ಸ್ ಕೇಸು, ಇದೊಂದು ಕೊಲೆ ಕೇಸು. ನಾನು ಅವರಿಗೆ ಹಾಕಿದ್ದು ಚೆಕ್ ಬೌನ್ಸ್ ಕೇಸು, ಡೈವರ್ಸ್ ಕೇಸ್ ಒಂದು ಕ್ಲಿಯರ್ ಆಗಿದೆ, ಡಿಫಾರ್ಮೇಶನ್ ಕೇಸು. ನಾನು ಒಬ್ರು ಹಾಳು ಮಾಡಿದ್ದಾರೆ ಅಂತ. ನಾನು ಕುಡಿಯಂಗಿಲ್ಲ ಸರ್, ತಿನ್ನಂಗಿಲ್ಲ, ನಾನು ಒಳ್ಳೆ ಕ್ಯಾರೆಕ್ಟರ್ ಇರ್ತೀನಿ, ನಾನೇ ಮಕ್ಕಳಿಗೆ ಎಲ್ಲ ಪ್ರತಿಜ್ಞೆ ವಿಧಿ ಬೋಧನೆ ಮಾಡ್ತೀನಿ, ಯಾವುದು ಕೆಟ್ಟ ಹ್ಯಾಬಿಟ್ ಮಾಡಬೇಡ್ರಿ, ರಾಜು ಸೂಪರ್ ಸಿಡಕ್ ತಿನ್ಬೇಡ್ರಿ ಅಂತ ಹೇಳ್ತೀನಿ. ನಾನು ಡ್ರಿಂಕ್ಸ್ ಮಾಡ್ತೀನಿ ಅಂತೇಳಿ ನನ್ನ ಬಗ್ಗೆ ಎಲ್ಲ ಅಪಪ್ರಚಾರ ಮಾಡ್ಯಾರ. ಅವಕ್ಕೆಲ್ಲ ದಾಖಲೆಗಳದಾವ, ಲಿಖಿತವಾಗಿ ಕೊಟ್ಟಾರ. ಅದನ್ನೇ ಇಟ್ಕೊಂಡು ನಾನು ಅವ್ರ ಮೇಲೆ ಡಿಫಾರ್ಮೇಶನ್ ಕೇಸ್ ಹಾಕಿದ್ದೀನಿ. ನೀವು ಹಾಕಿದ್ದೀರಾ? ನಾನು ಹಾಕಿದ್ದೀನಿ ಸರ್. ನೀವು ಸರಿಯಾಗಿ ಕೆಲಸನೇ ಮಾಡಿದ್ದೀರಾ. ಓಕೆ, ಫೈನ್. ಈಗ ಮಗುನ್ ನೋಡೋಕೆ ಹೋಗಿದ್ರಾ? ಮಗು ನೋಡಕ್ಕೆ ಹೋಗಿದ್ದೆ ಸರ್. ಮಗುವನ್ನ ತೋರಿಸ್ತಾ ಇಲ್ಲ. ಅದು ಅವತ್ತು ಜಗಳ ಆಗಿದ್ದು ಆ ಮಗುವಿನಗೋಸ್ಕರನೇ ಸರ್. ಅವತ್ತು ಅಲ್ಲಿ ಭೀಮ್ಸಿ ಕಲಾದಿಗೆನವರು ಒಬ್ಬ ರೈತ ಹೋರಾಟಗಾರರು, ಅವ್ರು ತೀರ್ಕೊಂಡಿದ್ರು. ನಾವು ರೈತರು ಇರೋದ್ರಿಂದ ಅವ್ರ ಅಂತ್ಯಕ್ರಿಯೆಗೆ ಹೋಗಿದ್ದೆ. ಅಂತ್ಯಕ್ರಿಯೆಗೆ ಹೋಗ್ಬೇಕಾದ್ರೆ ಆ ಮಗುನ್ ತಗೊಂಡು ನನ್ನ ಮಾವ ಬೈಕ್ ಮೇಲೆ ಬಂದ. ಮಗುನ 7 ತಿಂಗಳ ಮಗುವನ್ನ ನಾನು ನೋಡಿದ್ದು, ಆಮೇಲೆ ಮಗುನೇ ನೋಡಿಲ್ಲ. ಆ ಮಗುನ ನೋಡ್ಬೇಕು ಅನ್ನೋ ಆಶಯದಿಂದ ಅವನನ್ನ ಫಾಲೋ ಮಾಡ್ಕೊಂಡು ಹೋದೆ. ಒಂದು ಅಲ್ಲಿ ಕಿರಾಣಿ ಶಾಪ್ ಮುಂದೆ ನಿಂತ, ಅಲ್ಲಿ ಹಂಚಿಗೆ ಊರಲ್ಲಿ ಆ ಪಾಟೀಲ್ ಅವ್ರ ಕಿರಾಣಿ ಶಾಪ್ ಅಂತ ಅದು. ಅಲ್ಲಿ ಶಾಪ್ ಅಲ್ಲಿ ಆ ಮಗುವಿಗೆ ಒಂದು ಬಿಸ್ಕಿಟ್ ತಗೊಂಡು ಆ ಮಗುವಿನ ಕೈಯಲ್ಲಿ ಕೊಟ್ಟೆ. ಆ ಮಗುವಿಗೆ ನಾನೇ ಅಪ್ಪ ಅನ್ನೋದು ಗೊತ್ತಿಲ್ಲ ಅದಕ್ಕೆ. ಮಗುನ್ ಮುಂದೆ ಹೋಗಿ ನಿಂತ ನನ್ಗೆ ಅಪ್ಪ ಅಂತ ಗೊತ್ತಿಡಂಗಿಲ್ಲ ಸರ್. ಅದು ಬಿಸ್ಕಿಟ್ ಕೊಟ್ಟೆ. ಆ ಬಿಸ್ಕಿಟ್ ಅನ್ನ ಬಿಸಾಕಿ ಹೋಗದಿ ಮತ್ತು ತುಕಾರಾಮ್ ಕಂಟಿಕರ. ನಾನು ಅವ್ನು ಯಾಕೆ ಹೋಗದಿ ಬಿಡು ಅಂತೇಳಿ ಅವ್ನಿಗೆ ಮಾತಾಡ್ಸಕ್ಕೂ ಹೋಗ್ಲಿಲ್ಲ. ತುಕಾರಾಮ್ ಕಂಟಿಕರ್ ಅಂದ್ರೆ ಯಾರು ಇವನು? ತುಕಾರಾಮ್ ಕಂಟಿಕರ್ ಅಂದ್ರೆ ನನ್ನ ಎಕ್ಸ್ ಹೆಂಡತಿ ಅಪ್ಪ ಸರ್. ಅವನು ಅವತ್ತು ನನ್ನ ಕಾಲ್ ಮೇಲೆ ನನ್ನ ಕಾಲ್ ಹಿಡಿದು ನನ್ನ ಚಪ್ಪಲಿ ಕಾಲ್ ಹಿಡಿದಿದ್ ನೋಡಿ ಸರ್. ನನ್ ತಪ್ಪಾಗಿದೆ, ನನ್ನ ಮಗಳ ಅಂತೇಳಿ ಹೇಳಿದವನು ಆತ ಇವನು. ಆಮೇಲೆ ಅವ್ರ ಅಣ್ಣನ ಮಕ್ಕಳಿಗೆ ಫೋನ್ ಹಚ್ಚದ,
ಕಲ್ಲು ಕಂಟಿಕರ್ಗ, ಶ್ರೀಶೈಲ್ ಕಂಟಿಕರ್ಗ, ಹ್ಮ್. ನೀಲಪ್ಪ ಕಂಟಿಕರ್ ಹ್ಮ್ ಇವ್ರಿಗೆ ಫೋನ್ ಹಚ್ಚಿ ಕರೆಸಿ ಬಡಿಗೆ ತರಿಸಿ ನನಗೆ ಹೊಡೆಸೋದು ಸರ್ ಅವ್ರು. ಹ್ಮ್ ಅವ್ರು ಹೊಡೆದಿದ ತಕ್ಷಣ ನೀವು ಕಂಪ್ಲೇಂಟ್ ಕೊಡ್ಲಿಲ್ವಾ? ಇಲ್ಲ ಸರ್, ನಾನು ಥಿಯೇಟ್ರ್ ಆಗಿತ್ತು, ಆಂಬುಲೆನ್ಸ್ ಫೋನ್ ಮಾಡಿ ಹಾಸ್ಪಿಟ್ಲಿಗೆ ಹೋದೆ ಸರ್ ನಾನು. MLC ಮಾಡಿಸ್ತಾರಾ? ಹೌದು ಸರ್, ಮಾಡಿಸಿದೆ. ಅದನ್ನ MLC ಇಟ್ಕೊಂಡು ಕಂಪ್ಲೇಂಟ್ ಕೊಟ್ರಾ? ಹಾಂ, ಕೊಟ್ಟೆ ಸರ್, ಕೊಟ್ಟೆ. ಗುಡ್. ಹ್ಮ್ ಹಾಂ, ಕಂಪ್ಲೇಂಟ್ ಕೊಟ್ಟ ಮೇಲೆ ನಾನು ದವಾಖಾನೆಗೆ ಹೋಗಿ ಅಡ್ಮಿಟ್ ಆಗಿ ಆಮೇಲೆ ಬಂದ ಮೇಲೆ ಕಂಪ್ಲೇಂಟ್ ಮಾಡಿದೆ ಗೆಜ್ಜಿ PSI ಕಡೆ. ಹ್ಮ್ ನಾನು ಕಂಪ್ಲೇಂಟ್ FIR ಆದ ಮಾರನೇ ದಿವಸ ಅವ್ರ ಕಡೆಯಿಂದ ನನ್ನ ಮೇಲೆ ಸುಳ್ಳು ಕೇಸ್ ಮಾಡಿಸಿದ್ರು ಅವರು. ಹ್ಮ್ ಓಕೆ. ಹಾಂ ಸರ್. ಸೊ ಈಗ ನಿಮಗೆ ಏನ್ ಬೇಕು? ಈಗ ನನಗೆ ಏನು ಇಲ್ಲ ಸರ್, ನನ್ನ ಮಗು ಬೇಕು. ನನ್ನ ಮಗು ನೋಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಹ್ಮ್ ನನ್ನ ಮಗುವಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕಂತ ನನ್ನ ಆಸೆ ಆಕಾಂಕ್ಷೆಗಳಿದ್ದಾವೆ. ಹ್ಮ್ ನನ್ನ ಸ್ನೇಹಿತರದೊಬ್ಬರು ಸ್ಕೂಲ್ ಇದೆ, ಅಲ್ಲಿ ಅಡ್ಮಿಷನ್ ಮಾಡಿದ್ದೀನಿ ಈ ಫಸ್ಟ್ ಸ್ಟ್ಯಾಂಡರ್ಡು. ಹ್ಮ್ ಈಗ 1 ವರ್ಷ ಮುಗಿಯಕ್ಕೆ ಬಂತು, ಮಗುವಿಗೆ ಇಲ್ಲಿವರೆಗೂ ಶಾಲೆಗೆ ಕಳಿಸಿಲ್ಲ. ಯಾಕೆ? ಯಾಕೆ ಅಂತಂದ್ರೆ ಮಗು ಶಾಲೆಗೆ ಹೋಯ್ತಪ್ಪ ಅಂತಂದ್ರೆ ನಾನು ಹೋಗಿ ಅಲ್ಲಿ ಮಗುನ ಭೇಟಿ ಆಗ್ತೀನಿ, ಆ ಮಗುವನ್ನ ನನ್ನ ಕಡೆ ತಗೋತೀನಿ, ಮೋಟಿವೇಟ್ ಮಾಡ್ತೀನಿ ಅಂತ ಅವ್ರಿಗೆ ಭಯ. ಅಯ್ಯೋ ಪಾಪಿಸ್ಟಿ. ಹಾ ಹಾಂ, ಅವ್ರಿಗೆ ಭಯ. ಏನು ತಂದೆ ಕಡೆ ಮಗು ಹೋಗ್ಬಿಟ್ರೆ ಹ್ಮ್ ಏನು ಅಂತ ಅವ್ರದ್ದು. ಹ್ಮ್ 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 ಹ್ಞೂ. ಓಕೆ. ಈಗ ನಿಮ್ಗೆ ಮಗು ನೋಡ್ಬೇಕು. ನಿಮ್ ಹೌದು. ಲಾಯರ್ ಏನ್ ಮತ್ತೆ? ಹೇಳ್ತಾರೆ ಈಗ? ಏನು ಸರ್? ನಿಮ್ ಲಾಯರ್ ಏನ್ ಹೇಳ್ತಾರೆ? ನಮ್ಮ ಲಾಯರು ಅದೇ GNWC ಕೇಸ್ ಫೈಲ್ ಮಾಡೋಣ, ಹ್ಮ್ ಮಗುವನ್ನ ಕಸ್ಟಡಿ ಕೇಳೋಣ, ಹ್ಮ್ ಅವಳಿಗೆ ಮತ್ತೆ ಹಂಗೂ ಅನೈತಿಕ ಸಂಬಂಧ ಇದೆ ಅಂಥೇಳಿ ಹ್ಮ್ ಡಿವೋರ್ಸ್ ಆಗಿದೆ. ಅದೇ ಗ್ರೌಂಡ್ಸ್ ಮೇಲೆ ನಾವು ಕೇಳ್ಕೊಂಡ್ರೆ ಮಗು ನಮ್ಮ ಕಸ್ಟಡಿ ಕೊಡ್ಬೋದು. ನೋಡೋಣ, ಟ್ರೈ ಮಾಡೋಣ. ಜಡ್ಜ್ ಕೊಡ್ತಾನೆ ಇಲ್ಲ, ಅವ್ರ ವಿವೇಚನೆಗೆ ಬಿಟ್ಟಿದ್ದು. ನಾನೊಂದು ಹೇಳ, ಹಾಂ GMWCಗೆ ಫೈಲ್ ಮಾಡಿ ಆಯ್ತಾ, ಆಮೇಲೆ ಮಕ್ಕಳ ಕಲ್ಯಾಣ ಇಲಾಖೆಗೆ ಕೊಡಿ. ಸರ್, ಹೋಗಿದ್ದೀನಿ ಸರ್, ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿದ್ದೆ ನಾನು. ಬಿಜಾಪುರಲ್ಲಿ ಹೆಲ್ಪ್ಲೈನ್ ನಂಬರ್ಗೆಲ್ಲ ಫೋನ್ ಮಾಡಿದ್ದೆ. ಹ್ಮ್ 10-9-8ಕ್ಕೆ ಹ್ಮ್ ಅದಕ್ಕೆಲ್ಲ ಫೋನ್ ಮಾಡಿ ಅವ್ರು ಕಳೆದಾಗ ಅವ್ರು ಏನು ಹೇಳಿದ್ರು, ಮಕ್ಕಳ ಕಲ್ಯಾಣ ಸಮಿತಿಯವರು, ಹ್ಮ್ ನಿಮ್ಮ ಯಾವುದೇ ಕೇಸನ್ನು ಕೋರ್ಟಲ್ಲಿ ಇರುವಾಗ ನಾವು ಅದರೊಳಗೆ ಭಾಗವಹಿಸೋಕೆ ಬರಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು ಸರ್ ಅವರು. ಡಿವೋರ್ಸ್ ಆಗಿದೆ ಅಲ್ರಿ, ಮುಗ್ದೋಯ್ತಲ್ಲ. ಓ ನಿಮ್ದು ಈ ಕೇಸಸ್ ಎಲ್ಲ ಇದಲ್ಲ ಅದಕ್ಕೆ. ಓಕೆ. ಹಾಂ. ಸೊ ನೀವೊಂದು ಕೆಲಸ ಮಾಡಿ, GMWC ಫೈಲ್ ಮಾಡಿ. ಒಂದು ಎರಡನೇದು, ನಾನು ನನ್ನ ಕಡೆಯಿಂದ ಹೇಳೋದೇನಂದ್ರೆ, ನೀವು ಮಾತಾಡ್ತಾ ಇರೋದು ರೆಕಾರ್ಡ್ ಆಗುತ್ತೆ, ಟೆಲಿಕಾಸ್ಟ್ ಆಗುತ್ತೆ, ಪರವಾಗಿಲ್ವಾ? ಓಕೆ ಸರ್, ಓಕೆ, ನೋ ಪ್ರಾಬ್ಲಮ್. ನಾನು ಹೇಳ್ತಿರೋದು, ನನಗೆ ಆ ಫೋಟೋಸ್ ಎಲ್ಲ ಕಳ್ಸ್ಕೊಡ್ಬೇಕು ನೀವು, ಡಾಕ್ಯುಮೆಂಟ್ಸ್ ಎಲ್ಲ, ಕೇಸ್ ಫೈಲ್ಸ್ ಎಲ್ಲ. ಹಾಂ. ನಾನು ಹೇಳೋದು, ಇವರು 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 10 ವರ್ಷ ಬಚ್ಚಿಟ್ಕೊಂಡ್ರು ಕೂಡ ಹಾಂ ಎಂತ ಮಗನಿಗೂ ಹಾಂ ತಂದೆ ನೋಡ್ಬೇಕಂತ ಅನ್ಸುತ್ತೆ. ಹೌದು ಸರ್. ಓಕೆ. ಅದನ್ನ ತಿಳ್ಕೋಬೇಕು. ತಾಯಿ ಯಾಕೆ ನಮ್ಮಪ್ಪನ್ ಬಿಟ್ಟು ಬಂದ್ಲು ಅನ್ನೋದು ಹ್ಞೂ. ಮೈಂಡ್ಗೆ ಬಂದೇ ಬರುತ್ತೆ. ಹೌದು ಆ ದಿನ ಬಂದಾಗ ಅವನೇ ಅವ್ರ ಅಮ್ಮನ್ಗೆ ಉಗಿದು ಬಿಟ್ಟು, ನೀನ್ ಇಂಥ ಕಚಡ ಕೆಲಸ ಮಾಡ್ಕೊಂಡ್ ಬಂದಿದ್ದೆ ಕಣೆ ಅಂದ್ಬಿಟ್ಟು ಹೇಳ್ಬಿಟ್ಟು ಮಗ ತಂದೆ ಹತ್ರ ಬಂದೇ ಬರ್ತಾನೆ. ಆಕ್ಚುಲಿ ಇದು ನಾನು ಸುಮಾರು ಕೇಸಸ್ ನೋಡಿದ್ದೀನಿ. ಓಕೆ. ಸೊ ನೀವು ತಲೆಗೆಡ್ಸ್ಕೋಬೇಡಿ, ಓಕೆನಾ? ಆಕ್ಚುಲಿ ನೀವು ಇನ್ನೊಂದು ನಾನು ಕೇಳ್ಬೇಕನ್ಸುತ್ತೆ. ಇವಾಗ ನೀವು ಸ್ಕೂಲ್ ಟೀಚರು. ಹಾಂ ಸರ್. ಎಷ್ಟನೇ ಕ್ಲಾಸಿಂದ ಎಷ್ಟನೇ ಕ್ಲಾಸ್ವರೆಗೂ? ಸರ್, ನಾನು ಆ್ಯಕ್ಚುಲಿ ನಂದು BA BPEd ಹೈಸ್ಕೂಲ್ ಟೀಚರ್ ನಾನು. ಓಕೆ. ಹಾಂ ಸರ್. ಅಲ್ಲೆಲ್ಲ ಮಕ್ಕಳು ನಮ್ಮ ಸ್ಕೂಲಲ್ಲಿ ಪ್ರೈಮರಿ ಹಿಡ್ಕೊಂಡು 10th ಕ್ಲಾಸ್ ಮಟ್ಟ ಇರ್ತದೆ. ನಾವೆಲ್ಲ ಅಟೆಂಡ್ ಮಾಡ್ತೀವಿ ಸರ್. ಮಕ್ಕಳು ನೋಡಿದಾಗೆಲ್ಲ ನಿಮ್ಗೆ ಫೀಲ್ ಆಗುತ್ತೆ ತಾನೇ? ತುಂಬ ಫೀಲ್ ಆಗುತ್ತೆ ಸರ್, ಹ್ಮ್ ತುಂಬ ಫೀಲ್ ಆಗುತ್ತೆ. ನಮ್ಮ ಶಾಲೆಯಲ್ಲಿ ಮಕ್ಕಳು ಮುದ್ದು ಮಾಡ್ತೀನಿ, ಅವೇ ನನ್ನ ಮಕ್ಕಳು ಅಂತ ತಿಳ್ಕೊಂಡಿದ್ದೀನಿ. ಹ್ಮ್ ನಾನು ಒಂದು ವಿಚಾರವನ್ನು ಹೇಳಬಲ್ಲೆ ಸರ್. ಹ್ಮ್ ನಾನು ಹೊಟ್ಟೆಲಿ ಹುಟ್ಟಿದ ಮಕ್ಕಳು ನನಗೆ ಅನ್ನ ಹಾಕ್ತಾರಲ್ಲ ಗೊತ್ತಿಲ್ಲ. ಹ್ಮ್ ನಾನು ಶಾಲೆಯಲ್ಲಿ ಪಾಠ ಮಾಡಿದ ಮಕ್ಕಳಿಂದ 3 ಹೊತ್ತು ಹೊಟ್ಟೆ ತುಂಬ ಊಟ ಮಾಡ್ತೀನಿ ಸರ್ ನಾನು. ಹ್ಮ್ ಅವರೇ ಮಕ್ಕಳು ನನ್ನ ಶ್ರೇಷ್ಠ. ಹ್ಮ್ ತುಂಬ ಫೀಲಿಂಗ್ ಆಗ್ತದೆ. ನಿಮ್ಮ ತಂದೆ ತಾಯಿ ಹಾಂ ಸರ್. ನಿಮ್ಮ ತಂದೆ ತಾಯಿ ಚೆನ್ನಾಗಿದ್ದಾರಾ? ಹೇಗೆ? ಚೆನ್ನಾಗಿದ್ದಾರೆ ಸರ್, ಚೆನ್ನಾಗಿದ್ದಾರೆ. ಅಮ್ಮ ಅಪ್ಪನ ಜೊತೆಲಿದ್ದೀರಾ? ಹಾಂ, ಓಪನ್ ಜೊತೆ ಇದ್ದೀನಿ. ದಿವಸ ಆಯ್ತಲ್ವಾ? ಹೌದು ಸರ್. ಓಕೆ. ಸೊ ನಿಮ್ಮ ತಂದೆ ತಾಯಿಗೆ ನಿಮ್ಗೆ ಪ್ರೀತಿ ಕೊಡೋಕೆ, ನಿಮ್ಗೆ ಆಶ್ರಯಕ್ಕೆ, ನಿಮ್ಮ ಕಷ್ಟ ಸುಖ ಹಂಚ್ಕೊಳ್ಳೋಕೆ, ಹಾಂ ಸರ್. ಈಗ ಇದು ಮನುಷ್ಯನಿಗೆ ಒಂಟಿತನ ಹೆಂಗ್ ಕಾಡುತ್ತೆ ಅಂತ ಹೇಳಿದ್ರೆ, ನಾವ್ ಯಾರನ್ನೋ ಓಕೆ ಇವತ್ ಸರಿ ಹೋಗ್ಬೋದೇನೋ, ನಾಳೆ ಸರಿ ಹೋಗ್ಬೋದೇನೋ, ಇವತ್ ಬರ್ತಾಳೇನೋ, ನಾಳೆ ಬರ್ತಾಳೆ, ಎಲ್ಲೋ ಒಂದ್ ಕಡೆ ನಿಮ್ಗೂ ಈಗ ಡಿವೋರ್ಸ್ ಆದ್ಮೇಲೂ ಕೂಡ ಮೇ ಬಿ ಬದಲಾಗಿ ಬರ್ಬೋದೇನೋ ನನ್ನ ಹೆಂಡತಿ ಅನ್ನೋದು ಎಷ್ಟೋ ಸರಿ ಯೋಚನೆ ಮಾಡಿರ್ತೀರಾ? ಇಲ್ಲ ಸರ್, ಇಲ್ಲ. ಇಲ್ಲ, ಅವ್ರು ಬರಕ್ ರೆಡಿ ಇದ್ರು ನಾನು ಇಲ್ಲ ಸರ್. ನಾನೇ ಡೈವರ್ಸ್ ಫೈಲ್ ಮಾಡಿದ್ದು, ನಾನೇ ಡೈವರ್ಸ್ ತಂದು. ಅವಳ ಮೇಲೆ ನನಗೆ ಯಾವುದೇ ಮನಸ್ಸು ಇಲ್ಲ, ಫೀಲು ಇಲ್ಲ ಸರ್. ಓಕೆ. ಕೆಲವೊಬ್ರು ಬಂತು ಹೋಯ್ತು ಅಷ್ಟೇ. ಬಂತು ಹೋಯ್ತು. ಓಕೆ.
ನೋಡಿ ಈ ತರ ಇರಬೇಕು. ಬಟ್ ಕೆಲವೊಬ್ರಿಗೆ ಈ ಮೃದುವಾದ ಮನಸ್ಸು ಇರುತ್ತಲ್ಲ, ಅವರಿಗೆಲ್ಲ ಡಿವೋರ್ಸ್ ಆದ್ಮೇಲೆ ಕೂಡ ಅಯ್ಯೋ ನನ್ನ ಹೆಂಡತಿ ಬರ್ತಾಳೇನೋ, ಓಕೆ ಇವತ್ತು ಬರ್ತಾಳೇನೋ, ನಾಳೆ ಬರ್ತಾಳೇನೋ ಅಂತ ಕಾಯ್ಕೊಂಡು ಅವ್ರ ಜೀವನನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ನಾನು ಎಲ್ಲಾರ್ಗು ಈ ಮುಖಾಂತರ ಹೇಳೋದು, ಎಲ್ಲಾರ್ಗು ಅಷ್ಟೇ, ಬಂದ್ಲಾ ಹೋದ್ಲಾ ಕಾಯೋಕ್ಕೂ ಒಂದು ಲಿಮಿಟ್ ಇರಬೇಕು, ಒಂದು ಟೈಮ್ ಕೊಡಬೇಕು. ಅವ್ರಿಗೆ 1ಕ್ಕೆ 10 ಸರಿ ನಾವು ಓಕೆ ಲವ್ ಮಾಡಿದೀವಿ, ಮದುವೆ ಮಾಡ್ಕೊಂಡಿದೀವಿ, ಅಥವಾ ಮದುವೆ ಆದ್ಮೇಲೆ ಲವ್ ಮಾಡಿದಿರ, ಅರೇಂಜ್ ಮ್ಯಾರೇಜ್ ಮಾಡಿದ್ರು ಕೂಡ ಮದುವೆ ಆದ್ಮೇಲೆ ಕೂಡ ಲವ್ ಮಾಡಿರ್ತೀವಿ ಹೆಂಡ್ತಿನ ತುಂಬಾನೇ. ಓಕೆ, ದೇಹ ಹಂಚ್ಕೊಂಡಿರ್ತೀವಿ, ಪ್ರೀತಿ ಹಂಚ್ಕೊಂಡಿರ್ತೀವಿ, ಕಷ್ಟ ಸುಖದಲ್ಲಿ ಭಾಗಿಯಾಗಿರ್ತೀವಿ. ಸೊ ಹಾಗಿರ್ಬೇಕಾದ್ರೆ ಸೊ ಅವ್ರಿಗೆ ಏಕ್ದಮ್ ಏನೋ ಇಂಥ ಕಚಡ ಕೆಲಸ ಮಾಡೋರ್ಗಲ್ಲ ನಾನು ಹೇಳ್ತಿರೋದು. ಸೊ ಸುಮ್ನೆ ಹೋಗಿ ಮನೇಲಿ ಕೂತಿದ್ದಾಳೆ ಅಂತ ಹೇಳಿದ್ರೆ, ಸೊ ಅವ್ರಿಗೆ 1 ಅಲ್ಲ 10 ಬಾರಿ ಕರೆಯಕ್ಕೆ ಪ್ರಯತ್ನ ಪಡ್ಬೇಕು. ಆಗಿಲ್ಲ ಅನ್ನೋ ಪಕ್ಷದಲ್ಲಿ ಅವ್ರಿಗೆ ಕಾಯ್ಕೊಂಡು ಅವ್ರಿಗೋಸ್ಕರ ಜೀವನ ಹಾಳು ಮಾಡ್ಕೊಳ್ಳೋದು ಯಾವ ಹುಡುಗರಿಗೂ ಬೇಡ. ಓಕೆ, ನೀವೇನ್ ಮಾಡ್ತೀರಾ ಅಂದ್ರೆ, ನೀವು ಇಮಿಡಿಯೇಟ್ ಆಗಿ ಇವಾಗ ನೀವು ಹೇಳ್ತೀರಾ, ಓಕೆ ನನ್ ಸ್ಕೂಲ್ ಮಕ್ಕಳೇ ನನ್ಗೆ ಬಂದ್ಬಿಟ್ಟು ಏನೋ ನನ್ ಮಕ್ಕಳು ಸರ್ ಅಂತ ಹೇಳಿ. ಸೊ ದಟ್ಸ್ ದ ಗ್ರೇಟ್ ಥಾಟ್ಸ್ ಯು ಹ್ಯಾವ್. ಅದು ತುಂಬಾ ಒಳ್ಳೆ ಟೀಚರ್ ನೀವು ಅಂತ ನಾನು ಭಾವಿಸ್ತೀನಿ. ಅಂಡ್ ಜೊತೆಗೆ ನೀವು ಇದನ್ನೆಲ್ಲ ಹೆಂಗಾದ್ರೂ ನಿಮ್ಗೆ ಆಸಕ್ತಿ ಇದೆ, ಓಕೆ, ಸೊ ಅದನ್ನ ಮರ್ತಿ, ಓಕೆ, ಸೊ ಮಗು ನಿಮ್ಗೆ ಬಂದೇ ಬರ್ತಾನೆ ಅನ್ನೋದು ಒಂದು ಹೋಪ್ ಇಟ್ಕೊಳ್ಳಿ. ನಾನು ಇವತ್ತು ಹೇಳ್ತೀನಿ, ನಿಮ್ ಹಣೆಲೆ ಬರ್ಕೊಳ್ಳಿ ಇದು, ಆ ಮಗ ನಿಮ್ಮನ್ನ ಬಿಟ್ಟಿರಲ್ಲ, ಬಂದೇ ಬರ್ತಾನೆ. ಸೊ ನೀವು ನಿಮ್ಮ ಏನು ಬಿಸಿ ನೀರಲ್ಲಿ ತಣ್ಣೀರ್ ಹಾಕಕ್ಕೆ ಜಗ್ಬೇಕು ಅಂತಾರಲ್ಲ, ಸೊ ಹಂಗೆ ಸೊ ನಮ್ ಲೈಫಲ್ಲೂ ನಮ್ ಪ್ರೀತಿ ಸುಖ ಸಂತೋಷ ಹಂಚ್ಕೊಳಕ್ ಒಬ್ರು ಬೇಕು. ಸೊ ನೀವೊಂದು ಮದ್ವೆ ಆಗಿ, ಓಕೆ, ಸೊ ಮದ್ವೆ ಆಗಿ ನೆಮ್ಮದಿಯಾಗಿರಿ, ಖುಷಿಯಾಗಿರಿ, ಆಯ್ತಾ. ಸೊ ನಾನು ಒಂದ್ಸರಿ ನಿಮ್ಮ ಮಾವವ್ರ ನಂಬರ್ ಕೊಡಿ, ನಾನು ಮಾತಾಡಿ ಪ್ರಯತ್ನ ಪಡ್ತೀನಿ, ಆ ಥರ ಮಗುನ ನೋಡೋಕೆ ಇದು ಮಾಡಿ ಅಂತೇಳಿ ಏನ್ ಹೇಳ್ತಾರೆ ಅಂತ ನೋಡೋಣ. ಸೊ ನಾನು ಇದನ್ನು ಟೆಲಿಕಾಸ್ಟ್ ಮಾಡ್ತೀನಿ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ.